ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಉಮಾಶ್ರೀಧರ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈಗ ಚಾತುರ್ಮಾಸ್ಯ ಭಾಗ 3ರಲ್ಲಿ ಯಾವುದನ್ನು ನೋಡೋಣ ಅಂದರೆ, ಈ ಚಾತುರ್ಮಾಸ್ಯದಲ್ಲಿ ಮಾಡಬಹುದಾದ ವ್ರತಗಳು ಅಂದರೆ ಕಡ್ಡಾಯ ಮಾಡುವ ವ್ರತಗಳು ಅಂತ ಕೆಲವು ಇದೆ, ಕಾಮ್ಯ ವ್ರತಗಳು ಅಂತ ಇದೆ. ಅದನ್ನು ಹಾಗೂ ಯಾವ ಕೆಲಸಗಳನ್ನು ಮಾಡಬಾರದು ಮತ್ತು ಈ ವ್ರತವನ್ನು ಯಾರು ಮಾಡಬೇಕು, ಈ ಚಾತುರ್ಮಾಸ್ಯ ಸಮಯದಲ್ಲಿ ಯಾವ ವಸ್ತುವನ್ನು ಬಿಟ್ಟರೆ ಯಾವ ಫಲ ಸಿಗುತ್ತದೆ, ಇಂತಹ ಸಮಯದಲ್ಲಿ ಮಹಿಳೆಯರು ತುಂಬ ಸುಲಭವಾಗಿ ಮಾಡಬಹುದಾದ ಕೆಲಸಗಳು ಮತ್ತು ದಾನಗಳು, ಮತ್ತು ಕೊನೆಯದಾಗಿ ಈ ವ್ರತವನ್ನು ಹೇಗೆ ಮುಗಿಸಬೇಕು ಅನ್ನೋದನ್ನು ಈ ಭಾಗದಲ್ಲಿ ನೋಡೋಣ. ತಪ್ಪದೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಈಗ ಇಲ್ಲಿವರೆಗೆ ಚಾತುರ್ಮಾಸ್ಯದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನೋಡಿದ್ದೇವೆ. ಈಗ ಚಾತುರ್ಮಾಸ್ಯದಲ್ಲಿ ಇನ್ನು ಯಾವ್ಯಾವ ವ್ರತಗಳನ್ನು ಮಾಡಬಹುದು ಅನ್ನೋದನ್ನು ಒಂದೊಂದಾಗಿ ನೋಡೋಣ. ಇವು ಕಡ್ಡಾಯ ವ್ರತಗಳಲ್ಲ, ಇವುಗಳನ್ನು ಕಾಮ್ಯ ವ್ರತಗಳು ಅಂತ ಕರೀತಾರೆ. ಅಂದ್ರೆ ಭಗವಂತನ ಕೃಪೆ, ಒಳ್ಳೆಯ ಫಲ ಅಥವಾ ಆತ್ಮಶುದ್ಧಿಗಾಗಿ ಮಾಡುವ ವ್ರತಗಳು ಅಂತ ಕರೀತಾರೆ. ಮೊದಲನೇದಾಗಿ ಪರಾಕ ವ್ರತ. ಅಂದ್ರೆ ಈ ವ್ರತದಲ್ಲಿ 12 ದಿನ ಉಪವಾಸ ಇರುತ್ತಾರೆ. ಶಾಸ್ತ್ರದಲ್ಲಿ ಇದನ್ನು ಬಹಳ ದೊಡ್ಡ ಪ್ರಾಯಶ್ಚಿತ್ತ ವ್ರತ ಅಂತ ಹೇಳಿದ್ದಾರೆ. ಅಂದ್ರೆ ನಾವು ತಿಳಿದು ಅಥವಾ ತಿಳಿಯದೆ ಮಾಡಿದ ತಪ್ಪುಗಳಿಗೆ ಕ್ಷಮೆ ಕೇಳುವ ಭಾವದಿಂದ ಈ ವ್ರತವನ್ನು ಮಾಡಬಹುದು. ಷಷ್ಠಕಾಲ ವ್ರತ. ಈ ವ್ರತವನ್ನು 2 ರೀತಿಯಲ್ಲಿ ಮಾಡಬಹುದು. 6 ದಿನಕ್ಕೊಮ್ಮೆ ಊಟ ಮಾಡುವುದು ಅಥವಾ 3 ದಿನಕ್ಕೊಮ್ಮೆ 1 ಬಾರಿ ಊಟ ಮಾಡುವುದು. ಯಾರಿಗೆ ಯಾವುದು ಸಾಧ್ಯವೋ ಅವರು ಅದನ್ನು ಮಾಡಬಹುದು. ಧಾರಣ ಪಾರಣ ವ್ರತ. ಈ ವ್ರತದಲ್ಲಿ 1 ದಿನ ಸಂಪೂರ್ಣ ಉಪವಾಸ, ಮುಂದಿನ ದಿನ ಊಟ, ಮತ್ತೆ ಅದರ ನಂತರದ ದಿನ ಉಪವಾಸ. ಹೀಗೆ 1 ತಿಂಗಳು ಕ್ರಮವಾಗಿ ಮಾಡುತ್ತಾರೆ. ಕೆಲವರು 4 ತಿಂಗಳು ಕೂಡ ಮಾಡುತ್ತಾರೆ. ಆದಷ್ಟು 1 ತಿಂಗಳಾದರೂ ಮಾಡಬಹುದು. ಲಕ್ಷವರ್ತಿ ವ್ರತ. ಈ ವ್ರತದಲ್ಲಿ 1 ಲಕ್ಷ ಬತ್ತಿಗಳನ್ನು ತಯಾರಿಸಿ ಭಗವಂತನಿಗೆ ದೀಪ ಹಚ್ಚುತ್ತಾರೆ. ಇದು ತುಂಬಾ ಪುಣ್ಯಕರವಾದ ವ್ರತ ಅಂತ ಹೇಳಲಾಗಿದೆ. ಭೀಷ್ಮ ಪಂಚಕ ವ್ರತ. ಕಾರ್ತಿಕ ಶುದ್ಧ ಏಕಾದಶಿಯಿಂದ ಆರಂಭವಾಗಿ 5 ದಿನ ಉಪವಾಸ ಮಾಡುವ ವ್ರತ ಇದು. ಲಕ್ಷ ನಮಸ್ಕಾರ ವ್ರತ. ಹೆಸರು ಹೇಳುವಂತೆ ಭಗವಂತನಿಗೆ 1 ಲಕ್ಷ ನಮಸ್ಕಾರ ಮಾಡುವ ವ್ರತ ಇದು. ಲಕ್ಷ ಪ್ರದಕ್ಷಿಣೆ ವ್ರತ. ಈ ವ್ರತದಲ್ಲಿ ದೇವರ ಸುತ್ತ 1 ಲಕ್ಷ ಪ್ರದಕ್ಷಿಣೆ ಹಾಕುತ್ತಾರೆ. ಸ್ನೇಹಿತರೆ, ಈ ಎಲ್ಲ ವ್ರತಗಳನ್ನು ಫಲಕ್ಕಾಗಿ ಮಾಡಬಹುದು. ಆದರೆ ಭಗವಂತನಿಗೆ ಇಷ್ಟ ಆಗಲಿ ಅನ್ನೋ ಭಾವದಿಂದ ಮಾಡಿದರೆ ಅದರ ಫಲ ಇನ್ನೂ ಶ್ರೇಷ್ಠ ಅಂತ ಶಾಸ್ತ್ರ ಹೇಳುತ್ತದೆ. ಚಾತುರ್ಮಾಸ್ಯ ಸಮಯದಲ್ಲಿ ಯಾವ ಕೆಲಸಗಳನ್ನು ಮಾಡಬಾರದು, ಯಾರು ಈ ವ್ರತವನ್ನು ಮಾಡಬೇಕು ಅನ್ನೋದನ್ನು ಈಗ ನೋಡೋಣ. ಚಾತುರ್ಮಾಸ್ಯದಲ್ಲಿ ಮಾಡಬಾರದ 2 ಕೆಲಸಗಳು. ಮೊದಲನೆಯದು ರಂಗವಲ್ಲಿಯ ಪುಡಿಯನ್ನು ತಯಾರಿಸಬಾರದು. ಇನ್ನೊಂದು ತುಳಸಿ ಗಿಡವನ್ನು ಚಾತುರ್ಮಾಸ್ಯದ ಸಮಯದಲ್ಲಿ ನೆಡಬಾರದು. ಅಂದ್ರೆ ತುಳಸಿ ಗಿಡ ನೆಡಬೇಕಾದರೆ ಚಾತುರ್ಮಾಸ್ಯ ಶುರು ಆಗುವ ಮುಂಚೆ ನೆಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಈ ವ್ರತವನ್ನು ಯಾರು ಮಾಡಬೇಕು? ಈ ಚಾತುರ್ಮಾಸ್ಯದ 4 ತಿಂಗಳ ವ್ರತ ತುಂಬಾ ಮುಖ್ಯವಾದದ್ದು. ಗಂಡಸರು, ಹೆಂಗಸರು, ಬ್ರಹ್ಮಚಾರಿಗಳು ಹಾಗೆ 4 ಆಶ್ರಮದಲ್ಲಿರುವವರು ತಮ್ಮ ಯೋಗ್ಯತೆಗೆ ತಕ್ಕಂತೆ ಈ ವ್ರತವನ್ನು ಆಚರಿಸಬೇಕು. ಅಷ್ಟೇ ಅಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾವ ವರ್ಣದವರೇ ಆಗಲಿ ವ್ರತನಿಷ್ಠೆ ಇರುವವರು ಈ ವ್ರತವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಮಾಡದೇ ಇದ್ದರೆ ಶಾಸ್ತ್ರದಲ್ಲಿ ಒಂದು ಕಠಿಣ ಮಾತು ಕೂಡ ಹೇಳಲಾಗಿದೆ. ಸಾಧ್ಯ ಇದ್ದು ಈ ವ್ರತವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದರೆ ಅದರ ಪಾಪದ ಫಲ ಅನುಭವಿಸಬೇಕಾಗುತ್ತದೆ ಎಂದು ಹೇಳಲಾಗಿದೆ. ಆದ್ದರಿಂದ ತಮಗೆ ಎಷ್ಟು ಸಾಧ್ಯವೋ ಅಷ್ಟು ಭಕ್ತಿಯಿಂದ ಈ ವ್ರತವನ್ನು ಆಚರಿಸಬೇಕು. ಈಗ ಚಾತುರ್ಮಾಸ್ಯದ ಸಮಯದಲ್ಲಿ ಯಾವ ವಸ್ತುವನ್ನು ಬಿಟ್ಟರೆ ಯಾವ ಫಲ ಸಿಗುತ್ತದೆ ಅಂತ ಶಾಸ್ತ್ರ ಏನು ಹೇಳುತ್ತದೆ ಅನ್ನೋದನ್ನು ನೋಡೋಣ. ಒಂದು ವಿಷಯ, ಇವುಗಳನ್ನು ಕೇವಲ ಫಲಕ್ಕಾಗಿ ಮಾಡಬೇಡಿ. ಭಗವಂತನಿಗೆ ಇಷ್ಟ ಆಗಲಿ ಅನ್ನೋ ಭಾವದಿಂದ ಮಾಡಿದರೆ ಅದರ ಮಹತ್ವ ಇನ್ನೂ ಹೆಚ್ಚಾಗುತ್ತದೆ. ಈಗ ಯಾವುದು ಅಂತ ನೋಡೋಣ. ಬೆಲ್ಲ ಬಿಟ್ಟರೆ, ಅಂದ್ರೆ ಬೆಲ್ಲ ತಿನ್ನದೇ ಇದ್ದರೆ ಇಂಪಾದ ಧ್ವನಿ ಸಿಗುತ್ತದೆ. ಎಣ್ಣೆ ಬಿಟ್ಟರೆ, ಎಣ್ಣೆ ಬಿಡುವುದರಿಂದ ದೇಹದ ಕಾಂತಿ ಹೆಚ್ಚಾಗುತ್ತದೆ. ಅಂದ್ರೆ ಎಣ್ಣೆ ತಲೆಗೆ ಹಚ್ಚಿಕೊಳ್ಳುತ್ತಾರಲ್ವಾ, ಅದನ್ನು ಬಿಟ್ಟರೆ.
ಯೋಗಾಭ್ಯಾಸ ಮಾಡಿದರೆ, ಚಾತುರ್ಮಾಸ್ಯದಲ್ಲಿ ನಿಯಮಿತವಾಗಿ ಯೋಗಾಭ್ಯಾಸ ಮಾಡಿದರೆ ಬ್ರಹ್ಮಪದ ಸಿಗುತ್ತದೆ ಅಂತ ಶಾಸ್ತ್ರ ಹೇಳುತ್ತದೆ. ತಾಂಬೂಲ ಬಿಟ್ಟರೆ, ಅಂದ್ರೆ ವಿಳ್ಳೆದೆಲೆ ಹಾಕಿದ್ದೀವಲ್ಲ, ವಿಳ್ಳೆದೆಲೆ, ಅಡಿಕೆ ಇದು ತಿನ್ನುವುದನ್ನು ಬಿಟ್ಟರೆ ಸುಖಭೋಗ ಸಿಗುತ್ತದೆ. ತುಪ್ಪ ಬಿಟ್ಟರೆ ಸುಂದರವಾದ ದೇಹ ಸಿಗುತ್ತದೆ. ಶಾಖ ಪದಾರ್ಥಗಳನ್ನು ಶ್ರಾವಣ ತಿಂಗಳಲ್ಲಿ ಶಾಖ ತಿನ್ನದೇ ಇದ್ದರೆ ಒಳ್ಳೆಯ ಅನ್ನದ ಭಾಗ್ಯ ಸಿಗುತ್ತದೆ. ಮೊಸರು, ಮಜ್ಜಿಗೆ, ಹಾಲು ಆ ವ್ರತಗಳು ಅಂದ್ರೆ ದಧಿ ವ್ರತ, ಕ್ಷೀರ ವ್ರತವನ್ನು ಸರಿಯಾಗಿ ಮಾಡಿದವರಿಗೆ ವಿಷ್ಣು ಲೋಕ ಸಿಗುತ್ತದೆ. ನೆಲದ ಮೇಲೆ ಮಲಗಿದರೆ ಚಾತುರ್ಮಾಸ್ಯದಲ್ಲಿ ರಾಜಯೋಗ ಸಿಗುತ್ತದೆ. ಧಾರಣ ಪಾರಣ ವ್ರತ ಮಾಡಿದರೆ ಬ್ರಹ್ಮಲೋಕ ಸಿಗುತ್ತದೆ. ಇವುಗಳಲ್ಲಿ ಯಾವುದು ನಿಮಗೆ ಸಾಧ್ಯವೋ ಅದನ್ನು ಭಕ್ತಿಯಿಂದ ಮಾಡಿದರೆ ಸಾಕು. ಉಳಿದ ಫಲಗಳು ಮತ್ತು ಇನ್ನು ಕೆಲವು ವಿಶೇಷ ವ್ರತಗಳು ಏನು ಅಂತ ನೋಡೋಣ. ಚಾತುರ್ಮಾಸ್ಯದ ಸಮಯದಲ್ಲಿ ಉಗುರು, ಕೂದಲು ಕತ್ತರಿಸದೇ ಇದ್ದರೆ ಪ್ರತಿದಿನ ಗಂಗಾ ಸ್ನಾನ ಮಾಡಿದಷ್ಟು ಪುಣ್ಯ ಸಿಗುತ್ತದೆ. ಮೌನ ವ್ರತ ಮಾಡಿದರೆ, ಅಂದ್ರೆ ಮಾತು ಕಡಿಮೆ ಮಾಡಿ ಮೌನ ಪಾಲಿಸಿದರೆ ಆಜ್ಞೆ ಕೊಡುವ ಸ್ಥಾನ ಸಿಗುತ್ತದೆ. ಪ್ರತಿದಿನ ಭಗವಂತನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ಗೋದಾನ ಮಾಡಿದಷ್ಟು ಪುಣ್ಯ ಸಿಗುತ್ತದೆ. ಪ್ರತಿದಿನ 108 ಪ್ರದಕ್ಷಿಣೆ ಹಾಕಿದರೆ ವಿಷ್ಣು ಲೋಕ ಸಿಗುತ್ತದೆ. ದಿನಕ್ಕೆ 1 ಬಾರಿ ಮಾತ್ರ ಊಟ ಮಾಡಿದರೆ ಅಗ್ನಿಹೋತ್ರ ಮಾಡಿದಷ್ಟು ಫಲ ಸಿಗುತ್ತದೆ ಅಂತ ಹೇಳಿದ್ದಾರೆ. ಆಯಾಚಿತ ವ್ರತ ಮಾಡಿದರೆ, ಯಾರನ್ನು ಕೇಳದೆ ಸಿಕ್ಕಿದ್ದನ್ನೇ ಸ್ವೀಕರಿಸಿ ಬದುಕುವ ಈ ವ್ರತ ಮಾಡಿದವರಿಗೆ ಬಾವಿ, ಕೆರೆ ಕಟ್ಟಿಸಿದಷ್ಟು ಪುಣ್ಯ ಸಿಗುತ್ತದೆ ಅಂತ ಶಾಸ್ತ್ರ ಹೇಳುತ್ತದೆ. ಎಲೆಯಲ್ಲಿ ಊಟ ಮಾಡಿದರೆ ಕುರುಕ್ಷೇತ್ರದಲ್ಲಿ ವಾಸ ಮಾಡಿದಷ್ಟು ಪುಣ್ಯ ಸಿಗುತ್ತದೆ. ಕಲ್ಲಿನ ಮೇಲೆ ಊಟ ಮಾಡಿದರೆ ಪ್ರಯಾಗದಲ್ಲಿ ಸ್ನಾನ ಮಾಡಿದಷ್ಟು ಫಲ ಸಿಗುತ್ತದೆ. ಸ್ನೇಹಿತರೆ, ಇವುಗಳಲ್ಲಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡಿದರೆ ಸಾಕು. ಚಾತುರ್ಮಾಸ್ಯದ ಸಮಯದಲ್ಲಿ ಮಹಿಳೆಯರು ಕೂಡ ತುಂಬಾ ಸುಲಭವಾಗಿ ಮಾಡಬಹುದಾದ ಹಲವಾರು ಒಳ್ಳೆಯ ಕೆಲಸಗಳು ಇದೆ. ಉದಾಹರಣೆಗೆ, ನೀರು ತುಂಬಿದ ತಂಬಿಗೆಯನ್ನು ಪೂಜೆ ಮಾಡಿ ದಾನ ಕೊಡಬಹುದು. ತಮಗೆ ಗೊತ್ತಿರುವ ಧರ್ಮದ ವಿಷಯವನ್ನು ಇನ್ನೊಬ್ಬರಿಗೆ ಹೇಳಬಹುದು. ಪ್ರತಿದಿನ ದೇವರಿಗೆ 2 ತುಪ್ಪದ ದೀಪ ಹಚ್ಚಬಹುದು. ದಿನಕ್ಕೆ ಒಬ್ಬರಿಗೆ ಆದ್ರೂ ಅರಿಶಿನ ಕುಂಕುಮ ಕೊಡಬಹುದು. ದಿನಕ್ಕೆ 1 ಮಹಿಳೆಗೆ ಜಡೆ ಹಾಕಿ ಹೂ ಮುಡಿಸಬಹುದು. ದಿನಕ್ಕೆ 1 ಹಿಡಿ ಅಕ್ಕಿ ಬೇಳೆ ಸಪ್ರೇಟ್ ಆಗಿ ಇಟ್ಟು ನಂತರ ಅದನ್ನು ದಾನ ಮಾಡಬಹುದು. ದಿನಕ್ಕೆ ಸ್ವಲ್ಪ ದಕ್ಷಿಣೆ ಇಟ್ಟು ಅದು ಸೇರಿದ ನಂತರ ದೇವಸ್ಥಾನಕ್ಕೆ ಕೊಡಬಹುದು. 4 ತಿಂಗಳಲ್ಲಿ 1 ಸಲವಾದರೂ ಮಂಗಳ ದ್ರವ್ಯ ದಾನ ಮಾಡಬಹುದು. ಬತ್ತಿ ಹೂಬತ್ತಿ ಎಲ್ಲ ಮಾಡಿ ದೇವರಿಗೆ ಅರ್ಪಿಸಬಹುದು. ಪ್ರತಿದಿನ 108 ಬಾರಿ ಯಾವುದು ಮಾಡೋದಕ್ಕೆ ಸಾಧ್ಯ ಇಲ್ಲದರೂ ಕೂಡ ನಾಮ ಜಪವನ್ನಾದ್ರೂ 108 ಬಾರಿ ಹರೇ ರಾಮ ಹರೇ ಕೃಷ್ಣ ಅಂತ ಮಂತ್ರ ಜಪವನ್ನಾದ್ರೂ ಮಾಡಬಹುದು. ದೇವಸ್ಥಾನವನ್ನು ಸ್ವಚ್ಛ ಮಾಡಬಹುದು. ಏಕಾದಶಿ ಉಪವಾಸವನ್ನು ತಮ್ಮ ಶಕ್ತಿಗೆ ತಕ್ಕಂತೆ ಮಾಡಬಹುದು. ಭಜನೆ, ದೇವರ ಹಾಡುಗಳನ್ನು ಹೇಳಬಹುದು. ಪುಸ್ತಕ ದಾನ ಮಾಡಬಹುದು. ತುಳಸಿ ಸಹಿತ ಶ್ರೀಕೃಷ್ಣನ ಪೂಜೆ ಮಾಡಬಹುದು. ಮುಂದಿನ ಭಾಗದಲ್ಲಿ ಮಹಿಳೆಯರು ಮಾಡಬಹುದಾದ ದಾನಗಳು ಮತ್ತು ಕೊನೆಯ ಮುಖ್ಯ ಸಂದೇಶವನ್ನು ನೋಡೋಣ. ಮಹಿಳೆಯರು ಮಾಡಬಹುದಾದ ದಾನಗಳು ಯಾವುದಂತ ಕೇಳಿದ್ರೆ, ತಮ್ಮ ಶಕ್ತಿಗೆ ತಕ್ಕಂತೆ ಶಂಖ, ಚಕ್ರ, ಪದ್ಮ ರಂಗೋಲಿ ವ್ರತ, ಸ್ವಸ್ತಿಕ ರಂಗೋಲಿ ವ್ರತ, ನಮಸ್ಕಾರ 33 ನಮಸ್ಕಾರ ವ್ರತ, 33 ಗಜವಸ್ತ್ರ ಏರಿಸುವ ವ್ರತ, 33 ತುಪ್ಪದ ಬತ್ತಿ ಹಚ್ಚುವ ವ್ರತ, 33 ಹಾಡು ಹೇಳುತ್ತಾ ಭಜನೆ ಮಾಡುವುದು, 33 ಹೂವು ಅರ್ಪಿಸುವುದು, ಲಕ್ಷ್ಮೀ ಶೋಭಾನ ಪಾರಾಯಣ, ವಿಷ್ಣುಪಾದ ದಾನ, ಅರಿಶಿನ ಕುಂಕುಮ ದಾನ, ಮುತ್ತೈದೆಯರಿಗೆ ಉಡಿ ತುಂಬುವುದು, ಬಳೆ ದಾನ, ಬ್ರಾಹ್ಮಣ ಮುತ್ತೈದೆಗೆ ತಾಂಬೂಲ ದಾನ, ವಸ್ತ್ರ ದಾನ, ದೀಪ ದಾನ, ದಂಪತಿ ಭೋಜನ, ಹೀಗೆ ತಮ್ಮ ಶಕ್ತಿಗೆ ತಕ್ಕಂತೆ ಮಾಡಬಹುದು. ಇವುಗಳಲ್ಲಿ ಅಪೂಪ ದಾನ ತುಂಬಾ ವಿಶೇಷ ಅಂತ ಹೇಳಿದ್ದಾರೆ. ಅಂದ್ರೆ ಅಕ್ಕಿ ಬೆಲ್ಲ ತುಪ್ಪದಿಂದ ಮಾಡಿದ ಸಿಹಿ ತಿನಿಸನ್ನು ತಟ್ಟೆ ಸಮೇತ ದಾನ ಕೊಡಬಹುದು. ಕೊನೆಯ ಮಾತು ಸ್ನೇಹಿತರೆ, ಒಂದು ವಿಷಯ ಮಾತ್ರ ನೆನಪಿಟ್ಟುಕೊಳ್ಳಿ. ಯಾರನ್ನಾದ್ರೂ ನೋಡಿ ಸ್ಪರ್ಧೆ ಮಾಡಿ ದಾನ ಮಾಡಬೇಡಿ. ಸಾಲ ಮಾಡಿ ಮನೆಯವರನ್ನು ಕಷ್ಟಪಡಿಸಿ ತೋರಿಕೆಗಾಗಿ ಏನು ಮಾಡಬೇಡಿ. ನಿಮ್ಮ ಶಕ್ತಿಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡಿದರೆ ಸಾಕು. ಆದ್ರೆ ಇವೆಲ್ಲಕ್ಕಿಂತ ದೊಡ್ಡದು ಏನಂದ್ರೆ ಭಗವಂತನನ್ನು ನೆನಪಿಸಿಕೊಳ್ಳುವುದು. ಮಧ್ವನಾಮ, ಹರಿಕಥಾಮೃತ ಸಾರ, ಲಕ್ಷ್ಮೀ ಶೋಭನ, ದಾಸರ ದೇವರ ನಾಮಗಳು, ತುಳಸಿ ಹಾಡುಗಳು ಇವುಗಳನ್ನು ಭಕ್ತಿಯಿಂದ ಹೇಳುತ್ತಾ ಇದ್ದರೆ ಭಗವಂತ ನಿಮ್ಮ ಜೊತೆ ಯಾವಾಗಲೂ ಇರುತ್ತಾನೆ ಅಂತ ಶಾಸ್ತ್ರ ಹೇಳುತ್ತದೆ. ಪ್ರಯತ್ನವನ್ನು ಮಾಡೋಣ. ಮಾಡಿಸೋದು ಭಗವಂತನೇ. ಆದ್ದರಿಂದ ಭಗವಂತನೇ
ನನ್ನಿಂದ ಒಳ್ಳೆಯ ಕೆಲಸ ಮಾಡಿಸು ಅಂತ ಮನಸಾರ ಪ್ರಾರ್ಥನೆಯನ್ನು ಮಾಡೋಣ. ಸ್ನೇಹಿತರೆ, ಇಲ್ಲಿವರೆಗೆ ಚಾತುರ್ಮಾಸ್ಯದ ವ್ರತಗಳು ಮತ್ತು ಅವುಗಳ ಫಲಗಳ ಬಗ್ಗೆ ನೋಡಿದೆವು. ಈಗ ಈ ವ್ರತವನ್ನು ಹೇಗೆ ಮುಗಿಸಬೇಕು ಅನ್ನೋದನ್ನು ಕೂಡ ನೋಡೋಣ. ಚಾತುರ್ಮಾಸ್ಯದ ವ್ರತವನ್ನು ಆಷಾಢ ಶುದ್ಧ ಏಕಾದಶಿಯಿಂದ ಸಂಕಲ್ಪ ಮಾಡಿಕೊಂಡು ಕಾರ್ತಿಕ ದ್ವಾದಶಿಯಂದು ಮುಗಿಸಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಆಮೇಲೆ ಕಾರ್ತಿಕ ಪೌರ್ಣಮಿಯಂದು ತಮ್ಮ ಶಕ್ತಿಗೆ ತಕ್ಕಂತೆ ಹೋಮ, ಹವನ, ದಂಪತಿಗಳಿಗೆ ಊಟ, ವಸ್ತ್ರದಾನ ಇವುಗಳನ್ನು ಮಾಡಿ ಉದ್ಯಾಪನೆ ಮಾಡಿದರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ನಿಮ್ಮ ಕುಟುಂಬದವರಿಗೂ ಸ್ನೇಹಿತರಿಗೂ ಹಂಚಿಕೊಳ್ಳಿ. ಇಂತಹ ಶಾಸ್ತ್ರಧಾರಿತ ಮಾಹಿತಿಗಳನ್ನು ತಿಳಿಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.